या देवी सर्वभूतेषु शक्तिरूपेण संस्थिता नमस्तस्यै नमस्तस्यै नमो नमः. ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯದ ಅಮ್ಮನವರ ಚಾಮುಂಡೇಶ್ವರಿ ವರ್ಧಂತಿ ಏನು ಜನ್ಮದಿನೋತ್ಸವ ಅಂತೀವೋ ಆ ವರ್ಧಂತಿ ಕಾರ್ಯಕ್ರಮ ನಾಳೆ ಅಮ್ಮನವರಿಗೆ 4ನೇ ತಾರೀಕು ಮಂಗಳವಾರ ಉದಯತ್ ಪೂರ್ವ 3 ಗಂಟೆಗೆ ಅಮ್ಮನವರಿಗೆ ಪಂಚಾಮೃತಾಭಿಷೇಕ, 6:30ಕ್ಕೆ ಅಮ್ಮನವರಿಗೆ ವಿಶೇಷವಾಗಿ ಮಹಾಮಂಗಳಾರತಿ, ಬರುವಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ, ಎಲ್ಲ ಮತ್ತು ರಾತ್ರಿ ಅಮ್ಮನವರಿಗೆ ಉಯ್ಯಾಲ ಸೇವೆ, ಎಲ್ಲ ಕಾರ್ಯಕ್ರಮಗಳು ಆ ತಾಯಿಯ ಒಂದು ಪ್ರೇರೇಪಣೆಯಂತೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಹೆಚ್ಚಿನ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಕೇಳಿ ಭಕ್ತಾದಿಗಳು ಆಗಮಿಸಿ ಆ ತಾಯಿಯ ಗ್ರಾಮ ದೇವತೆ ನಗರ ದೇವತೆ ಶ್ರೀ ಕೋಲಾರಮ್ಮನವರ ಆಶೀರ್ವಾದ ಪಡಿಬೇಕು. ಮತ್ತು ಭಕ್ತಾದಿಗಳಲ್ಲಿ ನಾವು ಏನು ವಿನಂತಿಸಿಕೊಳ್ಳುತ್ತಿದ್ದೇವೆ ಅಂದರೆ, ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಕೂಡ ದಯವಿಟ್ಟು ಯಾರು ತೊಂದರೆ ಮಾಡ್ಕೊಬೇಡಿ ಮತ್ತು ಬೇಜಾರು ಮಾಡಿಕೊಂಡು ಆ ತಾಯಿ ದರ್ಶನ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಯಾರೂ ವಾಪಸ್ ಹೋಗಬೇಡಿ. ಆ ತಾಯಿಯ ದರ್ಶನಕ್ಕೆ ಎಲ್ಲರೂ ಸಂತೋಷವಾಗಿಂದ ಬಂದು ಆ ತಾಯಿಯ ದರ್ಶನ ಪಡೆದು ಆ ತಾಯಿ ಅನುಗ್ರಹ ಪಡೆದು ಆ ಅಮ್ಮನಲ್ಲಿ ಆನಂದವಾಗಿರ್ತಾಳೆ ನಾಳೆ ಅಮ್ಮನವರು. ಆ ತಾಯಿಯಲ್ಲಿ ನಾವು ಏನೇ ಬೇಡದಲ್ಲಿ ಆ ತಾಯಿ ನಮಗೇನು ಬೇಕೋ ಜಾಗೃತಾಗಿ ತಾಯಿ ವರ ಕೊಡ್ತಾಳೆ. ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿಯ ದರ್ಶನ ಪಡೆಯಬೇಕಾಗಿ ನಾವು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಅಮ್ಮನವರಿಗೆ ದೇವಿ ಆಗಮ ರೀತಿಯ ನಡೀತಾ ಇದೆ ಮತ್ತು ಹೊರಾಂಗಣದಲ್ಲಿ ಅಮ್ಮನವರಿಗೆ ಈ ಕೋಲಾರಮ್ಮ ಸೇವಾ ಸಮಿತಿಯಿಂದ ವಿಶೇಷವಾಗಿ ಸುಮಾರು ವರ್ಷಗಳಿಂದ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ. ಭಕ್ತಾದಿಗಳು ಅವ್ರಿಗೆ ಎಷ್ಟು ಪ್ರಸಾದ ಬೇಕೋ ಅಷ್ಟು ಮಾತ್ರ ಹಾಕ್ಸ್ಕೊಳ್ಳಿ, ಯಾರೂ ದುರುಪಯೋಗ ಮಾಡಬೇಡಿ. ಪ್ರಸಾದವನ್ನು ಸ್ವೀಕರಿಸಿ ಆ ತಾಯಿಯ ಅನುಗ್ರಹ ಪಡೆಯಬೇಕಾಗಿ ನಾವು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಬೆಳಗ್ಗೆ 6:30ರಿಂದ ದರ್ಶನ ಇರುತ್ತೆ. 6:30ರಿಂದ ರಾತ್ರಿ 11:30-12 ಗಂಟೆವರೆಗೂ ಆ ತಾಯಿ ದರ್ಶನ ಇರುತ್ತೆ. ಭಕ್ತಾದಿಗಳೆಲ್ಲ ಬಂದು ಆ ತಾಯಿಯ ದರ್ಶನ ಪಡೆದು ಆ ತಾಯಿ ಅನುಗ್ರಹ ಪಡೆಯಬೇಕು. ನಮಗೆ ಕೋಲಾರ ನಗರಕ್ಕೆ ಕಾಯುವಂತಹ ತಾಯಿ ಕೋಲಾರಮ್ಮ ತಾಯಿ. ಈ ಗ್ರಾಮ ದೇವತೆ ಪೂಜೆ ಒಂದು ವೈಭವ ಯಾವಾಗ ನಡೆಯುತ್ತೋ ಆವಾಗ ನಮ್ಮ ಗ್ರಾಮಕ್ಕೆ ಯಾವುದೇ ಒಂದು ದುರ್ಭಿಕ್ಷವಾಗಲಿ ಮತ್ತು ಯಾವುದೇ ರೋಗ ರುಜಿನಗಳಾಗಲಿ ಇವೆಲ್ಲ ಏನೂ ಬರಲ್ಲ. ಗ್ರಾಮ ದೇವತೆ ಯಾವಾಗ ತೃಪ್ತಿಯಾಗಿರ್ತಾಳೋ ಆವಾಗ ನಮ್ಮ ಗ್ರಾಮ, ರಾಷ್ಟ್ರ, ಭಕ್ತಾದಿಗಳು, ನಾವು ಮಾನವರೆಲ್ಲ ಸುಭಿಕ್ಷವಾಗಿರ್ತೀವಿ ಅಂತ ಆ ತಾಯಿ ನಮಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾವು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸರ್ವೇ ಜನ ಸುಖಿನಾ ಭವಂತು, ಲೋಕ ಸಮಸ್ತ ಸುಖಿನಾ ಭವಂತು.